ಇದು ಕರೆನ ಇಷ್ಟು ಜೀವಗೆ ಒಂದು ಕ್ಷಣದಲ್ಲಿ ಆನಂದ ಬರಬೇಕಂತ ನಮ್ಮ ಜೀವ ಎಷ್ಟು ಪವಿತ್ರ ಆಗ್ಬಹುದು. ಇಷ್ಟು ಪವಿತ್ರ ಜೀವಕ ನಾವು ಪ್ರಮೋಷನ್ ಮಾಡಬೇಕಂದ್ರೆ ಬರೀ ದೇವರ ದರ್ಶನದಿಂದ ಆಗೋದಿಲ್ಲ. ನಮ್ಮ ಜೀವಕ ನಾವು ಉದ್ಧಾರ ಮಾಡ್ಬೇಕಂತ ದೇವರ ಸ್ಪರ್ಶ ದರ್ಶನ ಮಾಡೋದ್ರಿಂದ ಆಗಾಗಿಲ್ಲ. ನಾವು ಬರ್ಬೇಕಂತ ಹೋಯ वारकरी ಅಂತ ಹೇಳಿದ್ರು ಹರಿಪ್ರಸಾದ್. ಹೋಯ म्हणजे डबल काम ಯಾಕೆ ಮಾತಾಡಿದ್ರು ಅವರು? परब्रह्म स्पर्श दर्शन ಆತು, ಅದು ವಾರಕರಿನ ಆಗ್ತದೆ. परब्रह्म स्पर्श दर्शन ಆತು, ಅದು ಭಕ್ತನ ಆಗ್ತದೆ. ಈಗ ನೋಡಿದ್ರೆ ನಾವು ಎಷ್ಟು 15-20 ಲಕ್ಷ ಏನ್ ಜನ ಐತಿ ಅದ್ರಾಗ ಫಿಕ್ಸ್ ಅಂತ ತಿಳ್ಕೊಂಡು ಮಾಡ ಐತಿ. ಗುರುಗಳು ಯಾರು ಅಂತ ಕೇಳ್ತಾರೆ. ಒಂದ್ಸಲ ದೇವಕರ್ ಮಹಾರಾಜ್, ಒಂದ್ಸಲ ಭಾಸ್ಕರ್ ಮಹಾರಾಜ್, ಒಂದ್ಸಲ ಗೋದ್ಲೆ ಮಹಾರಾಜ್. ಒಯ್ದಂಡೆಗೆ ಐತ್ರಿ ಅದ ಒಂದು ಶಿವಕರ್ ಮಹಾರಾಜ್ ಅಂತ ಹೇಳ್ತಾರೆ. ಎಷ್ಟು ಒಯ್ದಂಡೆ ನೆನಪಾಗ್ತಿಲ್ಲ. ಕರೆಕ್ಟ್ ಗುರುಗಳು ಅವ್ರಿಗೆ ಗೊತ್ತಿಲ್ಲ. ಬಂದೇದ ಇದೇ ಗೊತ್ತಿ 2 ದಿವಸ ಆದ್ರು ಮತ್ತೆ ಚಾಲುನ ಗುರುಗಳು ಮಾತಾಡಕ ಒಂದು ಮಿನಿಟ್ ಸಮಾಧಾನ ಇಲ್ಲ ಭಕ್ತರಿಗೆ ವಾರಿ ತಗೊಂಡಿದ್ದಾರೆ. ನಾವು 1 ಮಿನಿಟ್ ಆ ಜೀವನದಲ್ಲಿ ಗುರುಗಳು ಬೋಧನೆ ಮಾಡಿದ್ದು, ಗುರುಗಳು ಬ್ಯಾರೆ ಏನು ಹೇಳಿಲ್ಲ, ಅದರ ಸಂಬಂಧ ಪ್ರತ್ಯಕ್ಷ ನಿರೋಪರಾಯ, ಅದರ ಸಂಬಂಧ ಪ್ರತ್ಯಕ್ಷ ತುಕಾರಾಮ ಮಹಾರಾಜರು ಮಾತಾಡಿದ್ದು. सापडली वाटे जाता गंगा स्नान मस्तकी दान ठेविला ಈ ಅರ್ಥ ತಿಳ್ಕೊಂಡು 7 ಜನ ಏನ್ ಮಾಡ್ಬೇಕಾದ್ರೆ ಕೃಷ್ಣ ಮಹಾರಾಜ್ ನಮ್ಮ ತೇರಿ ಮೇಲೆ ಕೈ ಇಟ್ಟಿದ್ದು ಕಾಲು ಇಟ್ಟಿದ್ದು ನನ್ನ ಉದ್ಧಾರ ಆಗ್ತೈತೆ. ಅಷ್ಟು ಸರಳ ಇಲ್ಲ. ಸಾಕಷ್ಟು ಕೈಗೆ ಇಂಥ ಕೊಟ್ಟಿಲ್ಲ. ದುಡಿಬೇಕಂತ ದುಡಿದ ಮೇಲೆ ಕೆಲಸ. ವರ್ಕ್ ಫ್ರಮ್ ಹೋಮ್ ಇಲ್ಲ. ವರ್ಕ್ ಫ್ರಮ್ ಹೋಮ್ ಏನಾಗ್ಬಿಟ್ಟಿದ್ದು? ಅಲ್ಪಸ್ಯ ಕುತೋ ವಿದ್ಯಾ ಅವಿದ್ಯಸ್ಯ ಕುತೋ ಧನಂ अधनस्य कुतो मित्रम अमित्रस्य कुतो सुखम. सुख कुठे आहे? धन महाराज प्रश्न ಮಾಡಿದ್ರು. सुख म्हणजे देव काय? सुख म्हणजे काय दादा? सुख आणि सुख सुखामध्ये माझे हेची सर्व सुख पाहिन श्रीमुख आवडीने. ನೀವು ಖರೇನೆ ಹೇಳಬೇಕು, ನೀವು ಸಾಕಷ್ಟು ಜನ ಇಲ್ಲೇ ದರ್ಶನ ಮಾಡ್ಕೊಂಡು ಬಂದಾರಿ. ನೀವು ಶ್ರೀಮುಖ ನೋಡಿದ ಏನ್ ಕಾಲ್ ದರ್ಶನ ಮಾಡಿದಾರೆ? ದೇವರ ಮುಖ ನೋಡಿದಂತ ನಿಮ್ದೊಂದು ಪ್ರಭಾವ ಬಂತು. ಏನು? ಪಾದ ಶ್ರೀಮುಖ ಸುಖಾವಳಿ ಸುಖ ಧೋಳಿಯಾची भूखंड जिहे गोडतीन अक्षरांचा अमृत जयास. या अमृत दिवसापूर्वी बघितलं निन्ने माध्यमात गेले. अमृत ಎಷ್ಟು ದೊಡ್ಡ ಐತಿ. ಅಮೃತ ಹುಡಿ ನಾಮ ತುझे ದೇವಾ. ಮೂಡ ಸ್ವೀಟ್ ಅಂತ ಅಮೃತ ಆದಿ ದೃಷ್ಟಿಕ ಐತಿ. नको ब्रह्मज्ञान ಆತ್ಮಸ್ಥಿತಿ ಭಾವ. ಈ ಶಬ್ದ ಬರಕ ನಾವು ಏನ್ ಮಾಡಬೇಕು? ಇದು ತುಕಾರಾಮ್ ಮಾಡಿದ ಶಬ್ದ ಐತೆ, ನಂದ ಇಲ್ಲ. बंद माफ ಹೇಳಿದವರು ಕರಿ ಅವಧಾನ ಏಕಲೇ ದಿದೆ. बंद सुख ಹೇಳಿದ सर्व सुखाशी पात्र होईल. आत्मा अनुभव, आत्मज्ञान, आत्मचिंतन. आत्मज्ञाने चौकडी संत त्यांची रुपडी. आत्मज्ञान संत परंपरेला आहे. अनुभव आपल्याला आहे पण आचरण आपल्याला नाही. काही शब्द माझे मराठीले की पण शब्दाने तेवढे ताकद आहे. अनुभव घेण्यासाठी आचरण शुद्ध लागतं आणि आचरण शुद्ध झालं की अनुभव येतो. म्हणून ज्ञानप्रयाणी बोलतोय एक तरी होई अनुभव. आता आचरण म्हणजे काय? चरण, समचरण, आचरण वेगवेगळे शब्द. भाग गेला शीन गेला अवघा झाला आणि तुझे चरण करूया. तुमचे
चरण घेतलेला आता कुठे झाले म्हणून स्पर्श दर्शन या परमात्म्याच्या विषयावर हा विचार करला. स्पर्श दर्शनानं जर आपल्याला देव मिळाला तर एवढे 2-3 दिवसामध्ये एवढे लाख लोक दर्शन घेऊन जातात. त्यांना समाधान मिळतं का नाही? बघा मिळतो. मिळालेलं समाधान दाखवता येतं का? ಇಂದ ಸಮಾಧಾನ ಸಿಗ್ತದೆ. ಗುರುದರ್ಶನ ಆದ್ರು ಮುಂದೆ ಏನು ಮಾಡಬೇಕು? ಮರದ ಬಿಟ್ಟಾರೆ ನಾವು ಎಲ್ಲಿ ಹೋಗ್ಬೇಕು ಏನಾದ್ರು ಎಲ್ಲಿ ಹೋಗ್ಬೇಕಾದ್ರೆ ಗೊತ್ತಿಲ್ಲ. ಕರ್ನಾಟಕ ಮಠ ಅಲ್ಲಿ ಹೋಗ್ರೆ ಅಂತ ಮನಗಂಡ ಮನುಷ್ಯ ಐತಿ ಟ್ರಸ್ಟಿ ಮೆಂಬರ್ ಅವರ ವರ್ಧಕ್ಕಿ ಭಾಳ ಚಲೋ ಮಾಡಿದ್ದಾರೆ. ಇವರು ಅನ್ನ ಮಾಡಿದ್ರು ಶಿವರ ಮನಗಂಡ ತಿಂತ ಅರ್ಧ ಮಂದಿ ಅಲ್ಲಿ ಮಕ್ಕೊಂಡಾರೆ ಏಕಾದಶಿ ದಿವಸ ಸದ್ಯ. ಅದಕ್ಕೆ ಏಕಾದಶಿದ ಇವ್ರು ಕರ್ತವ್ಯ ಇವ್ರು ಮಾಡಿದ. ಯಾ ದಾನಿಗಳು ಇತ್ತು ದೋಷಿ ಮಧ್ಯಸ್ಥಿ ಇತ್ತು, ದಾನಿಗಳು ಬೇರೆ ಇತ್ತು, ಅವ್ರ ಕರ್ತವ್ಯ ಮಾಡಿದ್ರು. ಬೋರ್ಡ್ ಸಾವಳ್ಗಿ ಬಂತು ನನ್ನ ಭಕ್ತರು. ಮಾವಳಿ 16 ಪಾದಯಾತ್ರಾ ಬಂತು 15 ಜನರಿಗೆ. ಕರ್ನಾಟಕದಲ್ಲಿ ಹನಿಗಳಿಗೆಲ್ಲ ಮಾಡ್ಕೊಂಡು ಮಕ್ಕಳಿಗೆ ಇಂಜಿನಿಯರ್ ಮಾಡ್ಬೇಕಾಗಿ ಮಗ ಸೋಷಿಯಲ್ ನೋಡಿ ಕಲರ್ ಮಾಡೋದು. ಅವ್ರ ಬೆಟ್ಟ ಪುಣೆದಾಗ ಆಯ್ತು ಸಾಫ್ಟ್ವೇರ್ ಇಂಜಿನಿಯರ್. ಈ ಸದ್ಯ ಜಸ್ಟ್ 10-15 ವರ್ಷದಾಗ 4 ಲಕ್ಷ 2 ಲಕ್ಷ 4 ಪಗಾರ ಸೊಕ್ಕ ಬಂದಿಲ್ಲ. ಅವ್ರು ನನಗೆ ಇಷ್ಟ ಪಗಾರ ಐತಂತ ನನಗೆ 50,000 ಅಂತ ಸೊಕ್ಕಳಿಂದ ನಾವು ಮಾತಾಡ್ತೀವಿ. ಇವ್ರೇನು ಮಾಡ್ಯಾರಿ ಸ್ವೀಕಾರ ಮಾಡೋದು. ಅಪ್ಪದು ಆಶೆ ಇತ್ತು ಮಹಾರಾಷ್ಟ್ರದಲ್ಲಿ ಪುಣೆದಾಗ ನೀವು ಸ್ವಲ್ಪ ಹೊಳ ಹಿಡಿಬೇಕು, ಜಾಗ ತಗೋಬೇಕು. 3-4 ಎಕರೆ ಜಾಗ ತಗೊಂಡಿದ್ದ. ಅಲ್ಲಿ ಬೋರ್ ಹಾಸ್ಬೇಕು. ಬೋರ್ ಹಾದ ತಕ್ಷಣ ಮೈಕೈ ಗಿಡ ಅಪ್ಪರ ಒಂದು ಮಾತು ಹೇಳಿದ, ಅವರ ಮಾತು ಹೇಳಿದ್ರು, ಇಂಥ ಪಗಾರ ಐತಿ. ನಮ್ದೊಂದು ಆಶಾ. ಏನು ಆಶಾ? ಪಂಢರಪುರ ಮಾವಳಿ 16 ಏನು ಹೋಗ್ತೈತಿ ಎಲ್ಲರಿಗೆ ಸಕ್ಕರೆ ಕೊಡ್ತಾರೆ, ಚಹಾ ಕೊಡ್ತಾರೆ, ಬಾಳೆಹಣ್ಣೆ ಕೊಡ್ತಾರೆ, ಆ ನಂತರ ಪುರಿ ಕೊಡ್ತಾರೆ, ಬಿಸ್ಕಿಟ್ ಕೂಡ ಕೊಡ್ತಾರೆ. ನಂದೊಂದು ಏನು ಆಶೆ ಐತೆ ಒಬ್ಬರಿಗೆ ಒಂದು ಮೈಕೈ ಬೇಕು. ಎಷ್ಟು ಜನ? 1 ಲಕ್ಷ 2 ಲಕ್ಷ 4 ಲಕ್ಷ ಎಷ್ಟು ಜನ? ಇವ್ರು ಸಂಕಲ್ಪಾಕ್ಷರಿ ಇವ್ರು ಚಿಂತ ಬಂದಿದ್ರು ಏನ್ ಮಾಡ್ಬೇಕು. ಅಲ್ಲಿ ಆಳಂತಿಗೆ ನೋಡಿದಂತ ಜನ 1 ಲಕ್ಷ 2 ಲಕ್ಷ ಮೇಲೆ ಅದು. ಅಲ್ಲಿ ನೋಡ್ಕೊಂಡು ಬಂದ ಚಳಿ ಸಾಸೋಳ್ದಾಗ ಬಂದ ದಿವೆ ಘಾಟ ಬಿಟ್ಟು ಎಲ್ಲ ಭಕ್ತರು ಮಾಡಿ ಹಿಂದ ಒಂದು 4-5 ಪ್ರಕಾರ, ಹಿಂದ ಒಂದು 4-5 ಪ್ರಕಾರ ಕರ್ನಾಟಕ ಮನುಷ್ಯ. ಜಯ ಹರಿಮೌಳಿ ಅವರು ಅದೇನು ಕೇಳಿದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಯಾವುದಿಲ್ಲ. ಆ ಮಾವಳಿ ಜೊತೆಗೆ ಹೋಗ್ತಾರಂತ ಒಂದು ಮೈಕೈ ಅವ್ರಿಗೆ ಮಾವಳಿ ಜೊತೆಗೆ ಹೋಗ್ತಾರ 2,60,000 ಮೈಕೈ ಹೋಗಿ 2,65,000 ಮೈಕೈ ಹೋಗಂತ ಅವ್ರ ಅವರು ಆನಂದದಿಂದ ನೀರು ಬಂದಿದೆ. ನಾವು ಪ್ರಥಮ ಏನ್ ಮಾಡಿದ್ದು ಹೊಲದಲ್ಲಿ ಬಿತ್ತಿದ್ದು ಮೈಕೈ ನಮ್ಮ ಭಕ್ತರ ಕಡೆ ನಮ್ಮ ಶಿವ ಯಾರೈತಿ ಭಾವ ಭೋಳ ಭಕ್ತರು ಇದ್ರಾಗ ಹೋಗಿದ್ದು. ಇದ್ರಾಗ ಚೆಕ್ ಮಾಡ್ಕೊಂಡು ಅವ್ರು ಏನು ಇವ್ರು ವಾರ್ಕರಿ, ಇವ್ರು ಶಿವಕರ್ ಪಡೆದ, ಇವ್ರು ಕರ್ನಾಟಕ ದೇನಿ, ಇವ್ರು ಹಲ್ಕಿ ಆಗೇನು ನೋಡಿಲ್ಲ. ಇವ್ರಿಗೆ ಒಂದು ನಾವು ಕೊಟ್ಟಿದ್ದು ಮುಗಿದಿಲ್ಲ. ಆನಂದ ನಾವು ನೋಡೋದು ಈಗ ರಾತ್ರಿ ನೋಡ್ತೀವಿ. ನಾವು ಇವರು 1 ವರ್ಷ ಇಲ್ಲ ಮುಖ ಮಾಡ್ತಾರೆ, ಒಂದು ಮಾತಾಡ್ತಾರೆ. ನಾವು ಏನೈತಿ ನಮ್ಮ ಕರ್ನಾಟಕ ಚಟ ಮಾತಾಡ್ ಗೊತ್ತೈತಿ ಇಲ್ಲ. ಇಲ್ಲಿ ಕೃಷ್ಣ ಮಹಾರಾಜ್ ಪ್ರೌಢ ಸೌಕರ್ಯ ಹೇಳ್ತಾರೆ ಕನ್ನಡ. ಇವ್ರೇನಂತ ತಮ್ಮ ಜಗಾಗ ಬಿಡಕ್ಕೆ ತಯಾರಿಲ್ಲ. ಇವ್ರದ ಜಾಗ ಈಗ ಇವು ತಮ್ಮ ಜಾಗ ಬಿಡಕ್ಕೆ ತಯಾರಿಲ್ಲ. ಗುದ್ಗಿ ಅವರು ದಶಮಿನಿಂದ ದ್ವಾದಶಿ ಕೆರಾಪತ್ ಮುಗಿದ ನಮ್ಮ ಜಾಗಕ್ಕೆ ನಾವು ಇಬ್ಬರು ಬೇರೆ ಕಡೆ ಹೋಗಿ ಏನು ಮಾಡಬೇಕು. ನಿಮ್ಮ ಜಾಗ ನಿಮ್ದು ಈ ಮಠ ನಮ್ದೈತಿ, ಅದು ನಮ್ಮ ಜಾಗ ಭೇಟಿ ಹಾಕಬೇಕು. ಅಲ್ಲಿಂದ ಶ್ರವಣ ಮಾಡಕ್ಕೆ ಬರ್ತೈತೆ ನಮ್ಗೆ. ಶ್ರವಣಾची विषय बैसावी साम्राज्य भोवली सुखे नमतो. सुख आणि सुखे 3 शब्दात बनतो. विषय ಏನೈತಿ? ಆ ಪರಮಾತ್ಮ म्हणजे कोण तो परमात्मा? परब्रह्म. परब्रह्म तो देव. परमात्मा
एक वस्तू अशी जे ज्ञानासह दिसते त्याचं नाव परमात्मा. यांच्याकडे येते. उद्या टार्गेट होईल की उद्या बोलते देव काय आहे. देव काय आहे इंग्लिश मध्ये सांगून जातात हे कोणतं मोठमोठे लेक्चर. स्वामी विवेकानंद हेल्पेट झाले तर देव जर तुम्हाला जायचं असेल आणि देव कुठे आहे बघायचं जीवामध्ये देव आहे पण या आत्मामध्ये देव आहे. जर आपण नाक दाबून 5 मिनिटं जर टिकलो आपण समजायचं की आपला जीव आहे पण जीव गेला की लगेच तो देव पण त्याच्या मागे निघून जातो. त्याला त्यांनी एक म्हण तयार केला. आकडे इंग्लिश आहे नो मॅन मायनस गॉड इक्वल टू 0. म्हणजे माणसाच्या शरीरातून जीव नावाच्या शक्तीजवळ एक आत्मज्ञानाची एक शक्ती आहे. दॅट नेम इज गॉड. त्याचं नाव काय देव. मराठीमध्ये तुकाराम महाराजांनी सांगितलं देव वसे चित्ती. त्याची घडावी संगती. आमचं काय उलट झालं. कसं उलट झालं. बायको वसे चित्ती त्याची घडावी संगती ते संसार. बायकोच्या मुळे काय पण बायको मध्ये मिळणारे जे काही असतील मुलं बाळ बायका ते मुलं संगती लावणं हे काम आहे. हे काम श्रीकांत मास्तरने केलं. आमचे मुलं नाही ते महाराजांचे मुलं म्हणतात. महाराजांचे कृपा आशीर्वादाचे मुलं पण जन्म त्यांनी दिला ना. जन्म घेणे लागे वासनेच्या संगे आणि त्याची झाली अंगे हरिरूप. त्यांना बॅकग्राऊंड काय करावं का आम्हाला. आम्ही जसं चालू तसं. आम्ही जर नाही चालवलो तर त्यांना कळणार काय पंढरपूर काय आहे. आज यावेळेला आणलं नाही काय भानगड झालं काही नाही. श्रीकांतला पूर्व धोरणही आणले. एक पाहिजे होता. आम्ही कार्तिक एक आषाढी छोटं तुम्ही आले नहीं ऐसा नहीं का इन्ना इतना हम मारवाड़ा ಒಬ್ಬರಿಗೆ ತೋರಿಸಬೇಕು ಅಪ್ಪ ಏನು ಮಾಡ್ತಾರೆ. ಒಬ್ಬರಿಗೆ ತೋರಿಸಬೇಕು ಕರ್ನಾಟಕ ಏನು ಆಗ್ತೈತಿ ಎಲ್ಲರಿಗೆ ತೋರಿಸಬೇಕು. ಗುರು ಪೂರ್ಣಿಮೆಗೆ ನಾವು ಬರ್ತೀವಿ ಅಂತ ಬಂದ್ವಿ ಅಂತ ನಮ್ದು ಪ್ರಸಾರ ಆಯ್ತು. ನಿಮ್ದು ಪ್ರಸಾರ ಇಲ್ಲ ಗುರುಗಳ ಪ್ರಸಾದ ಮೇಲೆ ನೀವು ತಿನ್ನಾಕ ಬರೀ ಅಂತ ಬರ್ಬೋದು. कारण गाडी ಐತಿ फक्त गाडी नाही गावलं. आता योग ಇದನ್ನ ಮಾತ್ರ ಅವ್ರು ಬರ್ಬೋದು. ಇದು ಮಾತ್ರ ಖರೆ. ಕಯಾ ಗಾಡಿ ಐತಿ ಕಯಾ ಡ್ರೈವರ್ ಐತಿ. ಇದು ಪರಮಾತ್ಮ ಪಾಂಡುರಂಗ ಅವ್ರು ಬಾ ಅಂತ ಹೇಳುದು ಬರ್ಬೋದು. ನಾವು ಬಾ ಅಂತ ಹೇಳುದು ಬರ್ಬೋದು. ಒಳಗ ಅವ್ರ ಗದ್ದಿ ಮೇಲೆ ಇದು ದಶಮಿ ಏಕಾದಶಿ ನಿಮ್ಮ ಏಕಾದಶಿ ದಶಮಿಗೆ ನಿಮ್ಮ ವಾರಿ ಇತ್ತು. ಆ ಟೈಮ್ ನೀವು ಬಂದಿಲ್ಲ ಅಂತ ನಾವು ನಿಮ್ಮ ಆಜ್ಞೆ ಮಾಡಿದ್ರೆ ಹಂಗಾಗ್ಬೋದು. ಅದು ವಾರಿ ಯಾವುದು ಆಷಾಢ ಐತಿ ಕಾರ್ತಿಕ್ ಐತಿ ಮಾಘ ಐತಿ ಚೈತ್ರ ಅಂತ ಯಾವ ಕಾರಣ ಇದು ಬಿಟ್ಟ ಗುರು ದರ್ಶನ ಗುರು ಪೂರ್ಣಿಮಾ ಇದರಲ್ಲಿ ಅವ್ರ ಬೆನಿಫಿಟ್ ಸಿಗ್ಬೋದು. ಇದು ಪ್ರಾರಬ್ಧ. ಈ ಪ್ರಾರಬ್ಧ ಹೆಂಗೈತಿ. ಪ್ರಾರಬ್ಧ ಮೊದಲು ಮಾಡೋದು ಪ್ರಯತ್ನ. ನಾವು ಪ್ರಯತ್ನ ಏನ್ ಮಾಡ್ಬೇಕು ಮಾಡ್ತೀವಿ. ನಾವು ಪ್ರಯತ್ನ ಮಾಡಿಲ್ಲ ನಮ್ದು ಕೊಡಿ ನಮ್ದು ಕೊಡಿ ಅಂತ ಹೇಳ್ತಾರೆ. ಆದ್ರೆ ಸಿಗ್ಬೇಕಂದ್ರೆ ನಾವು ಹುಡ್ಡಾಡ್ಬೇಕು. ಅಲ್ಲಿ ಹೋಗ್ಬೇಕಂದ್ರೆ ನಾವು ಅಡ್ಡಾಡ್ಬೇಕು. ಅಲ್ಲಿ ನಾವು ಹೋಗಿನಂತ ಏನೂ ಸಿಗುವುದಿಲ್ಲ. ಈಗ ಭಜನೆ ಹೇಳ್ಬೇಕಾದ್ರೆ ಭಜನ್ದಾಗ ಕೀರ್ತನ ಟೈಮ್ದಾಗ ನಮ್ದು ಇಷ್ಟು ಸೂಕ್ಷ್ಮ ಅಭ್ಯಾಸ ಆಕೈತಿ. ಎಲ್ಲ ಹುಡುಗರು ಐತೆ ನೋಡಿ ಹೊಸ ಮೈ ಭಜನೆ ಪಟ್ಟ ಮಾಡ್ಕೊಂಡು ಬಂದ್ಬಿಡ್ತಾರೆ. ಈ ತುಕಾರಾಮ್ ಪಪ್ಪ ಬಳಸ್ತಾರೆ ನಮ್ಗೆಲ್ಲರೂ. ಅದು ಸಹಜ ಕೀರ್ತನ ಟೈಮ್ದಾಗ ಸಹಜ ಕೀರ್ತನ ಅದು ಫಿಲ್ಮಿ ಸಾಲು ಬಂದು ಬಿಡ್ತಾರೆ. ಇವತ್ತು ಬಂದಿದ್ದು ಹರಿಪ್ರಸಾದ ಕೀರ್ತನ हरिप्रसाद महाराज कीर्तनाला काल आलं तर ते कसं लागतंय बघा लगेच ते अमंगळ. आमच्याकडे अमंगळ विचार नाही अमंगळ विश्व नाही. आमच्याकडे विष्णुमय जग आहे. आणि ज्या वेळेला विष्णुमय जग असेल त्यावेळेला भेदात्मक जर शुद्ध सांप्रदायिक शुद्ध संगीत त्या ठिकाणी आम्ही जर नाही म्हटलो तर ते अमंगळ झालं. भेदाभेद भ्रम शब्द अमंगळ बनतो. हे होऊ नये ಇದು ಆಗಬೇಡಂತ ತುಕಾರಾಮ್ ಮಹಾರಾಜರಿಂದ ಪರಮಾತ್ಮದ ನಾಮಸ್ಮರಣ ಶ್ರೇಷ್ಠ ಸಕಲ ಮಂಗಳ ನಿಧಿ
श्री विठोबाचे श्री विठ्ठलाचे नाम आधी आधीही तो आहे आणि अंती पण तो आहे. मागच्या 4-5 महिन्यापूर्वी तेच आमच्या ऐकलं. तुकाराम महाराज वैकुंठाला गेले नाही, तुकाराम महाराजांचं दूध दिलं. सगळ्या बातम्या होत्या. आमच्याकडे प्रमाण आहे. प्रयाणकाळी देवी विमान पाठवले, कळीका मानव देह गवळी निजधामा गेले. आमच्या शिवकाराकडे कोणी विचारायला आलं नाही, निळोबाळ्यांकडे कोणी विचार, निळोबाळ्यांचं प्रमाण आहे आमच्याकडूनच. पण काही काही कीर्तनकार यावयावतो कीर्तनकार मार विचारले श्रीकांत महाराज हे तुकाराम महाराजांचा भोगीला गेले वगैरे त्यांना विधू होतं. आयुष्यला काय पहा काळाच्या पद्धती महा हे प्रमाण आपण देऊ शकतो. पण वैकुंठ म्हणजे काय? वैकुंठाचं येणं कशाला वैकुंठ म्हणतात तुम्ही? जर वैकुंठ जर म्हटलं तर तात्यासाहेब बाबासाहेब आंबेडकर विठ्ठल महाराजांचे वडील एक प्रमाण देत होते. ते कोण तुमच्या प्रमाण देईल यावं प्रमाण माठेवर ನಮ್ಮ ಅರ್ಥ ಐತೆ ನೋಡ ಅರ್ಧನಪ್ಪ ಜನಾರ್ದನ ಸ್ವಾಮಿ. ಆ ಜನಾರ್ದನ ಸ್ವಾಮಿ ಅವರು ನಮ್ಮ ತಾತ್ಯಾ ಸಾಹೇಬ್ ಭಾಸ್ಕರ್ ಮಹಾರಾಜರ ಗುರು. ಅವರ ಅಪ್ಪ ಹೆಸರು ಜನಾರ್ದನ ಸ್ವಾಮಿ ಅಪ್ಪರ ಹೆಸರು ಪುಂಡಲಿ. ಈಗ ನಮ್ಮ ತಿಂಗಳವರೆಗೆ ಪುಂಡಲಿ ಬರ್ತಾರೆ ನೋಡು. ಆ ಟೈಪ್ ಇವರು ಪುಂಡಲಿ ಈ ಗೊಂದಳಿ ಸಮಾಜ ಪುಂಡಲಿ ತಿಂಗಳವರೆಗೆ ಬರ್ತಾರೆ. ಹಾಗಾದ್ರೆ ಪುಂಡಲಿ ಇತ್ತು. ಇವ್ರು ಏನ್ ಮಾಡ್ಬೇಕಾಗಿ ನಡುವ ಮಹಾರಾಜರು तात्यासाहेब भास्कर गुरुकुल देखा गया और जनार्दन स्वामी महाराज शूर कर और गुरुकुल आशीर्वाद ಮಾಡಿ ಇವರು ಏನು ಮಾಡ್ತಾರೆ ನಿಮ್ಮ ಅಪ್ಪನ ಹೆಸರೇನಂತ ಅಪ್ಪ ಮರಾಠಿ ಕನ್ನಡ ಬರ್ತಾ ಇರೋದ್ರಿಂದ ಅವ್ರು ಬಂದ ನಂತರ ಒಂದು ಪ್ರಮಾಣ ಶುದ್ಧ ಹೋಗಿ ತಾತ್ಯಾಸಾहेಬ್ ಭಾಸ್ಕರ್ ಮಾಡಿದ್ವಿ. ಏನು ಪುಂಡಲಿಕ್ ಇವರು ಅಪ್ಪ ಹೆಸರು ಪುಂಡಲಿ. ಈಗ ಪುಂಡಲಿ ಜೊತೆಗೆ ನಮ್ಮ ಪರ ಇದೀಗ ಈಗ ಮಠ ಮಾಡ್ಕೊಂಡು ಗೆಲ್ಲರಾಗಿದ್ದ ನೋಡಿದೀಗ वाळवंटाದಲ್ಲಿ ನೋಡಿದ ಪ್ರಥಮ ಫಲಕದಲ್ಲಿ ಶಿವಕರ ಭಾಸ್ಕರರಾಜ ಬಂದಿದ್ದು. ಶಿವಕರ ಆ ತಯಾ ಪುಂಡಲಿಕೆ ಕೇಳ ಉಪಕಾರ ಇದು ಮೇಲೆ ಕೇಳ್ತಾರೆ ಮಾಡ್ಕೊಂಡು ಹೋಗಿ ಕೆಲವೊಂದು ಇದು ಮಾಡಿದ್ರು. ಈಗ ಬೇಕಂತ ನೀವು ಯೂಟ್ಯೂಬ್ದಾಗ ಭಾಸ್ಕರ್ ಮಾಡೋದು ಇದು ಮಾಡೋದು ತಾತ್ಯಾಸಾहेಬ್ ಭಾಸ್ಕರ್ ಮಾಡೋದ್ರ ಕೀರ್ತನ ಬಂದು ಬಿಡ್ತಾರೆ. ಅವ್ರು ಪುಂಡಲಿಕ ಉಪಕಾರ ಮಾಡಿದ ತಕ್ಷಣ ಏನು ಹೇಳಿದ್ರು, ಪುಂಡಲಿಕ ತನ್ನ ಮಗ ಜನಾರ್ದನ ಸ್ವಾಮಿ ಆದ ನನ್ನ ಗುರು ಶಿವಕರ್ और अष्ट मारिला जनार्दन महाराज जोडणी मारिली जोडणी जनार्दन वास्कर. आता जनार्दन वास्कर याचा मालिक भावार्थ काय निघतो आमच्या भावात आमचं व्याकरण. वासकर म्हणजे जनार्दनचा वास, जनार्दनची आमच्याकडे शक्ती द्या. वासकर जनार्दन आमचा वासकर म्हणजे आमचे गुरु आमच्या वासकर म्हणून यांचा आडनाव वासकर. यांचं ओरिजिनल नाव खोरे, त्यांचं अजून एक नाव चोपटे. पण हे आमच्याकडे वास्तव्यात राहिले, वास करत राहिले, वाढत झाले. पुढे काय झालं, नंबर येऊन गेला स्वामी शब्दाची ताकद त्याच्यात प्रमाण आलेले आहे. त्याच्यावर तुकाराम महाराजांचे पण आहे, तुकेता तोलण्याची ब्रह्मा तुकाशा स्वामी बदवून तर राव भास्कर. हे मला सांगायचं कारण हे की आपला जो विषय आहे वस्तू रूपाने देवदर्शन. आता वस्तू रूपाने जर देवदर्शन केलं आपण ती वस्तू कोणती आहे जी ज्ञानाला मिळते. ज्ञानेश्वरीದಾಗ 3 ಟೇಬಲ್ ಮಾಡಿದ್ದಾರೆ. ज्ञान टेबल ಬಂದಿದೆ, ಎರಡನೇದು ಭಕ್ತಿ ಟೇಬಲ್, ಮೂರನೇದು ಕರ್ಮ ಟೇಬಲ್. ಅದ್ರಾಗ ಒಂದು 3 ಟೇಬಲ್ ಮಾಡಿ ज्ञान अज्ञान टेबल, भक्ती अभक्ती टेबल, कर्म अकर्म टेबल, ಮೂರು ಜೊತೆಗೆ 6. ಅದ್ರಾಗ ಮತ್ತೆ ಭಕ್ತಿದ ಮತ್ತೆ 2 ಟೇಬಲ್ ಮಾಡ್ಬೇಕಾದ್ರೆ ಶುದ್ಧ ಭಕ್ತಿ, अशुद्ध भक्ती, शुद्ध ज्ञान, अशुद्ध ज्ञान, शुद्ध कर्म, अशुद्ध कर्म हे सगळे 18 जाऊन मिळाले. आणि 8 आणि 1 9 हे बोललो ज्योतिषामध्ये नाही बोलायचं कमी. म्हणजे स्पर्श ज्या वेळेला होतो जो आत नंतर परमात्मा नंतर या स्वरूपದಿಂದ ಕಾಣಿಸಬೇಕಿಲ್ಲ. ನಾವು ದರ್ಶನ ಮಾಡಿದ ಬಿಡುವುದು ಆವಿಷ್ಯಕ, ಇವರ ದರ್ಶನ ಮಾಡಿದ ಮಧುರ್ಕ ಸಾವಕಾರ ದರ್ಶನ ಮಾಡ್ಕೊಂಡು ಹೋಗಿದ್ದು
ಈಗ ಪರಮಾತ್ಮ ಅದನ್ನೆಲ್ಲ ನಿಂತು ಎಷ್ಟು ವರ್ಷದಿಂದ ಐತಿ. ತುಕಾರಾಮ್ ಮಹಾರಾಜ್ ಕಾಲದ್ದು, ಜ್ಞಾನೇಶ್ವರ ಮಹಾರಾಜ್ ಕಾಲದ್ದು, ಅದಕ್ಕಿಂತ ಉಚಿತವಾಗಿ ಪಾದಯಾತ್ರಾ ಪಾಲ್ಕಿ ಸೋಹಳ ತುಕಾರಾಮ್ ಮಹಾರಾಜರಿಗಿಂತ ಮೊದಲ ಆಚಾರ್ಯ ಉಪಾಸನದಾಗ ಈ ಅಧ್ಯಾಯದಾಗ ಲಾಸ್ಟ್ದಾಗ ತುಕಾರಾಮ್ ರಾಷ್ಟ್ರ ಭಗವದ್ಗೀತೆದಾಗ ಒಂದು ಹೇಳ್ತಾರೆ 18ನೇ ಅಧ್ಯಾಯದಾಗ ಈ ವಿಷಯ ದೇವ, ಆ ದೇವ ಜಯ ಜಯ ದೇವ ನಿರ್ಮಲ. ಈಗ ನಾವು ಏನೈತಿ ಗೌರ್ಮೆಂಟ್ ವತಿಯಿಂದ ನಿರ್ಮಲವಾಗಿ ಮಾಡಬೇಕು. ನಿರ್ಮಲವಾಗಿ ಅಂದ್ರೆ ಬಾಡಿ ನಿರ್ಮಲ ಆಗ್ಬೇಕಂತ ನಾವು ಏನ್ ಮಾಡ್ಬೇಕು? ಈಗ ನಿರ್ಮಲವಾಗಿ ಯಾಕೆ ಹೇಳೋದು? ಈಗ ಯಾರಿಲ್ಲ ಮಗನ ನಿರ್ಮಲವಾಗಿ ಆಗ್ಬೇಕಂತ ನಿರ್ಮಲ ವಿಚಾರ. ನಿರ್ಮಲ ವಿಚಾರ ಏನಂತ? ಪ್ಲಾಸ್ಟಿಕ್ ಪ್ಲೇಟ್ ಇಟ್ಕೊಂಡಾಗ ನಾವು ಊಟ ಮಾಡ್ತೀವಿ. ನಿರ್ಮಲ ವಿಚಾರ ಇಲ್ಲ. ನಾವು ಏನ್ ವಿಚಾರ ಮಾಡೋದು? ಕಲರ್ ಮಾಡೋದು. ನನ್ಗ ಟೈಮ್ ಲಘು ಹೋಗ್ಬೇಕು, ನನ್ ಲಘು ಮುಗಿಸ್ಬೇಕಂತ ಆ ಸ್ಥಿತಿಯಿಂದ ನಾವು ಅದು ಪ್ರಿಂಟ್ ಮಾಡಿದ್ದು ಪ್ಲಾಸ್ಟಿಕ್. ಈಗ ಪ್ಲಾಸ್ಟಿಕ್ ಪ್ರಿಂಟ್ ಮಾಡಿದ್ದು ಮೇಲೆ ಎಷ್ಟು ಜನ ಹೊರ ಮಾಡಿಲ್ಲ, ಅದೇ ಜಮಾ ಮಾಡ್ಕೊಂಡು ಅದೇ ಎಷ್ಟು ಹೊಲಸಾಗಿ ಇಲ್ಲೇ ಮಾಡ್ತಾ ಇದ್ದೀವಿ. ಅದ ನಿರ್ಮಲ ಆತ. ಅದಕ್ಕ ನಾವು ಆ ಟೈಮ್ದಾಗ ನಿರ್ಮಲ ವಾರ್ಕರಿ ಅಥವಾ ನಿರ್ಮಲ ವಾರ್ಕರಿ ಲಕ್ಷಣ ಏನು ಇರುವಂತಿಲ್ಲ. ಆ ಜಿಲ್ಲಾಗ ಮಾವಳಿ ಹೆಸರೇ ಈಗ ಸದ್ಯ. ಇದಕ್ಕೆ ತುಕಾರಾಮ್ ಮಹಾರಾಜ ಒಂದು ಮಾವಳಿ, ಆನಂತರ ವಿಶ್ವರೂಪಿ. ಆ ಜಿಲ್ಲಾಗ ಒಂದು ಛಲ್ಲ, ಒಂದು ಜ್ಞಾನೇಶ್ವರಿ, ಒಂದು ಕಾಳ, ಒಂದು ತಾಟ್ಲಿ, ಒಂದು ಗ್ಲಾಸ್. ಇದು ಬಡ್ಡಿಲಿಂದ ಪರಂಪರೆ ಐತಿ. ಇವರು ಅರ್ಧ ಮಾಡ್ತಿದ್ರು, ಇವರು ಏನ್ ಮಾಡಿದ್ರು, ನಮ್ಮ ಅರ್ಧ ಮಾತ್ರ ಮಾಡಿದ್ರು. ಆದ್ರೆ ಏನ್ ಮಾಡುದು? ಹಸಿಗೆ ಇದು ಎಷ್ಟು ಒಬ್ಬರಿಗೆ ಎಷ್ಟು ಬೇಕು? ಏರ್ಪೋರ್ಟ್ ನಂತರ ಇಷ್ಟು ಬೇಕೀಗ. ಆನಂತರ ಹೊರಗೆ ಹೋಗ್ಬಿಡ್ತಾರೆ. ಈ ನಿರ್ಮಲ ಸ್ಥಿತಿದಾಗ ನಾವು ಮಾಡಿದಂತ ನಾವು ಅದು ಉಲ್ಟಾ ಮಾಡ್ಕೋಣ. ಎಲ್ಲ ನಿರ್ಮಲ ಬೋರ್ಡ್ ಮಾಡ್ಕೊಂಡು ತಗೊಂಬರಿ. ಇಲ್ಲಿ ಒಂದು ಬಿಸ್ಕಿಟ್ ಕೊಡೋದು ಡಬಲ್ ರೌಂಡ್ ಆಗ್ತದೆ. ಡಬಲ್ ಬಿಸ್ಕಿಟ್. ಆಶಾನಾಂ ಕಾರಣಂ ದುಃಖ. ಆಶಾ ಏನಾಗ್ತೈತಿ? वारकरी संप्रदाय इतका सरळ आहे, इतका सोपा आहे. त्याचं मुख्य वर्म कळायला पाहिजे. मुख्य वर्म म्हणजे तो विष्णू. मुख्य वर्माचं नाव काय आहे? मुख्य देवाचं नाव काय आहे? विष्णू. आम्ही त्या विष्णूचं पुढे काय केलं? व्यास, नारद, केशव, बाबाजी, तुकोबराय, निरोबराय, शंकर स्वामी ही परंपरा त्याची. आता आम्ही काय करतो? आमचे प्रदीपजी मिश्रा सारखे विष्णू पुराण आणि शिवपुराण ಶಾಸ್ತ್ರಿ ಮಾಡಿದ್ರೆ 700 ವರ್ಷದ ಮೊದಲ 2015 ಮಾವಳಿ 16 ಬರಕತ್ತಾರೆ. 5 ಲಕ್ಷ 10 ಲಕ್ಷ 20 ಲಕ್ಷ ಅವ್ರ ದುಡಿದ ಮೇಲೆ ಭಜನ ಕೀರ್ತನ ಪ್ರವಚನ ಮಾಡ್ಕೊಂಡು ಅವ್ರು ಬಂದ್ಬಿಡ್ತಾರೆ. ಇವ್ರು ಒಂದ ದಿವಸದಿಂದ 7 ದಿವಸ 10 ಲಕ್ಷ ಜನ ಹ್ಯಾಂಗ್ ಕೊಡ್ತೈತಿ. ಈಗ ಸದ್ಯ ನಮ್ಮ ವೈಜಾಪುರದಾಗ ಆಗಿತ್ತು ಅನುಭವ. ಶಿವಪುರಾಣ, ಗೋಳ, ವಿಷ್ಣು ಪುರಾಣ. ಅರೆ ಮಾತಾಡ್ಬಿಟ್ಟು ಏನೈತಿ? ಏನಿಲ್ಲ, ಬರೀ ಚಕ್ಮ ಪರಮಾತ್ಮಗೆ ಒಂದು ತಾಮ್ರದ ಇದು ಚದಗಿ ತಗೊಂಡ ಪರಮಾತ್ಮಗೆ ನಾವು ಒಂದು ನೀರು ಹಾಕಿ ತಂದ್ರೆ ನನ್ನ ಮಕ್ಕಳು ಆಗ್ತೈತಿ. ಅರೆ ಬಾಬಾ, ಮದ್ವೆ ಇಲ್ಲ ನನ್ನ ಮಕ್ಕಳು ಹೆಂಗಾಕೈತಿ? ಇಂದೆಲ್ಲ ಮಕ್ಕಳು ಇಲ್ಲ, ಮದ್ವೆ ಆಗ್ತೈತಿ. ಒಂದ್ಸಲ ಗಂಡು ಮಕ್ಕಳು ಉತ್ಪತ್ತಿ ಆದವು, ಮದುವೆ ಆಗ್ತೈತಿ. ಹೆಣ್ಮಕ್ಳು ಉತ್ಪತ್ತಿ ಆಯ್ತು, ಮದುವೆ ಆಗ್ತೈತಿ. ಅದಕ್ಕೆ ಪರಮಾತ್ಮ ಗೋಕುಳ ಅಷ್ಟಮಿ ದಿವಸ ಬಹಳ ಮಸ್ತ್ ಗಲಾಟೆ ಮಾಡ್ಯಾರ. ಏನ್ ಮಾಡಿದ್ರು? ವಸುದೇವ ಸುಖಂ ದೇವಂ ಕೌಸಚಾರಂ ದೇವಕಿ ಪರಮಾನಂದಂ. ಕೃಷ್ಣ ಯಾವುದು? ಜಗತ್. ಹಾ, ಕೃಷ್ಣ ಚಂಡ ಯಾವುದು? ಸಾಕಷ್ಟು ಅದಾವ. ಕೃಷ್ಣ ಜೀವನ ಚರಿತ್ರ ಅವ್ರ ಗ್ರಂಥ ಚಳಿ ಇಲ್ಲಿ ಮಾಯಾ ಉತ್ಪತ್ತಿ ಆಗ. ಅವ್ರ ಮಾಯ ಏನ್ ಮಾಡ್ಬೇಕಾಗಿ? ಪ್ರಪಂಚ.
ಆ ಕೃಷ್ಣ ಏನ್ ಮಾಡ್ಬಿಡ್ತಾನೆ ಕೃಷ್ಣಾದ ಪರಮಾತ್ಮ ಕೂಡ ಹೋದ ಯಾವುದು परब्रह्म निष्काम परमात्मा तो हा गवळी आहे तो परमात्मा कुठे आहे ज्ञान रूपात आमच्या जोशींनी भक्तीमध्ये सांगितलं ते भक्तीमध्ये परमात्मा आहे का ज्ञानामध्ये परमात्मा आहे का कर्मामध्ये परमात्मा आहे कशात आहे परमात्मा हा हे ऐकले ब्रह्म ಈ ರೀತಿ ಮಾತಾಡಿದ್ದು ಪರಬ್ರಹ್ಮ ಬಂದಿದ್ದು ಗುಹ್ಯ ಬ್ರಹ್ಮ ಜ್ಞಾನೇಶ್ವರ ಮಹಾರಾಜರ ಒಂದು ಶಿಷ್ಯ ಮಾತಾಡಿದ್ದು ಆಗ್ತಿದ್ದಾಗ ಪ್ರಗಟ ಗುಹ್ಯ ವಿಶ್ವ ಬ್ರಹ್ಮನಿಗೆ तुकाराम महाराज शिष्य माताडिದ್ರು ನಮ್ಮ ಸಮಾಜ ರಾಮೇಶ್ವರ ಭಟ್ तुका विष्णू नाही तुझ्या इथे विष्णू ಈ ಜಗದಾಗ ವಿಷ್ಣು ಬಂತು ಅದು ವಿಷ್ಣು ಪರಂಪರೆ ಯಾವುದು ವಾರ್ಕರಿ ಸಂಪ್ರದಾಯ ಮತ್ತು ವಿಷ್ಣು ಪುರಾಣ ಶಿವ ಪುರಾಣ ಮಾಡಿದ್ರು ಇದು ಈಗ ಸದ್ಯ ಪ್ರಸಂಗ ಬಂದಿದೆ 15 ಲಕ್ಷ 10 ಲಕ್ಷ ಜನ ಬರ್ತಾರೆ ಇವರ ಜ್ಯೋತಿಷ್ಯ ಹೋಗ್ತಾರೆ ಈಗ ಜ್ಯೋತಿಷ್ಯಕಾರರಿಗೆ ಇವರೇ ಎಲ್ಲ ಸುತ್ತಕೊಂಡು ಹೋಗ್ತಾರೆ 10 ಲಕ್ಷ 15 ಲಕ್ಷ ಜನ ಹ್ಯಾಂಗ್ ಬಂತು ಹ್ಯಾಂಗ್ ಮಾಡಬೇಕು ಅದು ಏನು ವಿಚಾರ ಸಾಂಪ್ರದಾಯಿಕ ನಡ್ತೈತಿ ಏನು ವಿಚಾರ ಸಂಗತಿ ನಡ್ತೈತಿ ಅದಕ್ಕೆ ಒರಿಜಿನಲ್ ಸಾಗವಾನ್ ಬೇರೆ डुप्लिकेट सागवान ಬೇರೆ ओरिजिनल अनुभव ಬೇರೆ डुप्लिकेट अनुभव ಬೇರೆ ओरिजिनल गुरुजी ಬೇರೆ ओरिजिनल ಮತ್ತೆ ಯಾವ್ಯಾವುದು ಐತಿ ವಾರ್ಕರಿ ಬೇರೆ ವಾರ್ಕರಿ ಸತ್ಯ ನಿಯಮವಾಗಿ ಇರತಕ್ಕ ಗುರುನಾರಿ ಶಿಕ್ಷಕ ಆಗ್ಬೋದು ಏನು ಮಾಡಕ್ ಹೋದ್ರೆ ಈಗ ನಿಜವಾಗಿ ನಾವು ಯಾವುದು ಫಲದಲ್ಲಿ ಐತಿ ಆ ಫಲಕ ಒಂದು ಅಭಂಗ ಒಂದು ಕಸ ಹೊಡ್ಲಿಲ್ಲ ಏನು ಮಾಡಿದಂತ ನಾನು ಒಂದು ಚೂಸ ಊಟ ಮಾಡಕ್ ಅಧಿಕಾರಿ ಈ ಸಾಧನೆ ಯಾರು ಮಾಡ್ತಾರೆ ನೋಡ್ರಿ ನಾವು ಕೊಟ್ಟು 300 ರೂಪಾಯಿ ಕೊಡ್ತೀವಿ ಮತ್ತೆ ಸೊಕ್ಕ ಬರ್ತಾರ 300 ರೂಪಾಯಿ ಕೊಡ್ತಾರೆ 300 ಕೊಟ್ಟಿದ್ರೆ ಏನೈತಿ ನಾನು ಶ್ರಮ ಮಾಡಿದೀಗ ಇವತ್ತ ಪರ ಈ ಬಾಯಿನಿಂದ ಇದು ಬಂದು ಮುಗಿದಿಲ್ಲ ನನ್ನ ಕಡೆಯಿಂದ ಸೇವಾ ಆತು ನಾನು ಶ್ರಮ ಮಾಡಿದ್ದು स्वाधीन आमचे मास्टर को ते बघितले ते बी जाधव हे महाराष्ट्र जाधव आहे आणि हे कर्नाटक त्यांच्या वडील आणि यांच्या वडील तिसरी पिढी आमचे मास्टर करता आमच्या शास्त्री महाराज ते आमचे पाणी टाकल्यावर मी स्वतः टाकतो गर्दी वाढली पाणी टाकल्यावर ते आमची चव बदलायला पाहिजे ना तर अजून ते याचे साक्षीदारीच आहे आजही तो रेकॉर्ड होईल सत्याचा इतिहास आहे आम्हाला त्यावेळेला आमची भाकरीच्या वेळेला पूर्णाची पोळी करता आली असती बुंदी करता आली असती नवे आमचे श्रीमंत जाधव आहे शिरूरमध्ये की जे बुंदीची देऊ शकते बुंदी त्यांना माहिती आहे जाधव जयचे जाधव पण त्यांनी देऊन त्यांना स्वप्नात गेले शंकर स्वामी महाराज बाबा तू एवढा मोठा झाला माझी आमची भाकरी असू दे हे सत्य घडलेले आजही आमच्या शिरूरमध्ये कन्या भाकरीचे खाणे राम नाम गाणे गाणे ऐकले ನಾವು ಹೇಳಕತ್ತೀವಿ ರೊಟ್ಟಿ ಅಥವಾ ಜ್ವಾಳದ ರೊಟ್ಟಿ ಇದು ಯುಕ್ತ ಆಹಾರ ವಿಹಾರ ಬರ್ತದೆ ಆಹಾರ ಇವರಪ್ಪ ನಾವು ಹೋದ್ನಂದ್ರೆ ಸೌದು ರೊಟ್ಟಿ ಬಿಸಿ ರೊಟ್ಟಿ ದುಣಕ ಆನಂತರ ಬದನೆಕಾಯಿ ಪಲ್ಯ ಇದು ಸಾತ್ವಿಕ ಜಾಗರ ಬಾಳ ಖಾರಪುಡಿ ಹಾಕ್ಬೇಕು ಮಾತಾಡೋದು ರಾಜಸ ತಾಮಸ आणि सात्विक विचार टाइमದಲ್ಲಿ ಕ್ರೋಧ ಬರಲಿಲ್ಲ ಅಂತ ಇವ್ರು ಕ್ರೋಧ ಬರಲಿಲ್ಲ ಎಂತ ಮಹಾರಾಜರೇ ಎಂತ ಕೃಷ್ಣ ಮಹಾರಾಜ್ ಕ್ರೋಧ ಬರಲಿಲ್ಲ ಅಂತ ಸವಲತ್ತು ತಗೊಂಡ್ಬಿಡ್ತಾರೆ ಇವ್ರು ಏನ್ ಮಾತಾಡಂಗಿಲ್ಲ ಇವ್ರು ಹೊರ ಅಂತ ಹೇಳಿದ್ರು ಅಲ್ಲ ಕೃಷ್ಣ ಮಹಾರಾಜ್ ಯಾವ ಶೇಟ್ ಹಾಕೈತಿ ಅದನ್ನ ಇವ್ರು ಸಿದ್ಧಾಪಕ್ಕೆ ತೆಗೆದುಕೊಡ್ತಾರೆ ಇವತ್ತ ಯಮನಪ್ಪಾಜಿ ಕೊಡ್ತಾರೆ ಇವತ್ತು ಕೊಡ್ತಾರೆ ಅಂತ ಕ್ರೋಧ ಉತ್ಪತ್ತಿ ನಾವು ಬಾಳ ಮಾಡಿದಂತ ಒಂದು ಸ್ಮೃತಿ ಭಂಶ ಕ್ರೋಧದ ಕಾರಣ ಸ್ಮೃತಿ ಜ್ಞಾನ ಹೋಗುತ್ತೆ
ಸ್ಮೃತಿ ಭವಿಷ್ಯ ಆದ ನಂತರ ಸ್ಮೃತಿ ಹೋದು ಸ್ಮೃತಿ ಬಂದು ಅದು ಬುದ್ಧಿನಾಶ. ಅದು ಬುದ್ಧಿನಾಶ ಅಂತ ಏನಾಗ? ಈಗ ನಮ್ಮ ಚಶ್ಮಾ ಚಶ್ಮಾ ಇದೆ, ಚಶ್ಮಾ ಇದೆ, ಎಲ್ಲಿ ಹೋಗಿದೆ ಚಶ್ಮಾ? ಚಶ್ಮಾ ಬೇರೆ ಕಡೆಗೆ ಏನಿಲ್ಲ, ನಿಮ್ಮ ಜಾಗ ನಮ್ಮ ಚಶ್ಮಾ ಇದೆ. ಅದು ಬುದ್ಧಿ ಹೊಂದಿಲ್ಲ, ಭಾಷೆ ಬರ್ಕೊಡಿಲ್ಲ, ಕನ್ನಡನಿಲ್ಲ, ಅಲ್ಲಿ ಬುದ್ಧಿ ಹೋಗುದಿಲ್ಲ. ಬುದ್ಧಿ ಈಗ ಮೊನ್ನೆ ಕೊರೋನಾ ಆಗಿದ್ದೀನಿ, 2-4 ವರ್ಷ ಮಾಡೋದು ಹಂಗೆಲ್ಲ ಬಂದ ಪಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಈ ಥರ ನಾರಾಯಣ ಹೋಗಿ ಚಲೋ ಯಾವುದೋ ಹಬ್ಬ ತಗೊಂಡ್ರೆ ನನಗೆ ನೆನಪಿಲ್ಲ, ಭಾರಿ ಸಂದೀಪ ಅವ್ರದ್ದು ಹಬ್ಬದ ಅವ್ರದ್ದು ಭಾಳ ಖುಷಿ ಆಗ್ತು. ಹಳೇದಂತ ಇರ್ಬೇಕಿದ್ರು ಎಷ್ಟು ವರ್ಷದಾಗ ಅವರು ಮಾಡಿಲ್ಲ, ನಾವು ಬಾಯದಿಂದ ಇದು ಮಾಡಿದ್ದು. ಇವ್ರು ಮಾತ್ರ ನಾನು ಕೇಳಿದಾಗ ಭಕ್ತಿಯಿಂದ ಹೊಂದಿಲ್ಲ ಅವರ ಹಬ್ಬದ. ಇವತ್ತು ಏಕಾದಶಿ ಮಾಡಬೇಕು ಆಗಲಿ, ಭಕ್ती म्हणजे एकादशी नव्हे, भक्तीची पोटी रत्नाची एक खाणी. ಭಕ್ತಿ ಹೃದಯ ಭಕ್ತಿ ಹುಟ್ಟಿದಲ್ಲಿ ರತ್ನ ಐತಿ, ಅದಕ್ಕೆ ಹೆಸರು ಪರಮಾತ್ಮ. ब्राह्मीची देवरे सकळ वस्तू सकळ मंगळ निधी सकळ शब्द बदल. माऊलीच्या मागे बालकाची गोडी, माऊलीच्या मागे बालकाची एका सूत्रे गोडी ओढत. ಇವರೇನಾಯ್ತು ಕರ್ನಾಟಕ ಮಂದಿ ಭಕ್ತಿಯಿಂದ ಹೊರಟೆ ಕರ್ತಾರೆ. ಇವ್ರ ವಿಷಯ ಏನು ಮಹಾರಾಜ ಭಕ್ತಿಯಿಂದ ಎಷ್ಟು ಜನರಿಗೆ ನೀವು ಕೇಳ್ಕೊಂತಿರ್ತೀವಿ ಕೇಳಿ, ಎಷ್ಟು ಜನರಿಗೆ ನಮ್ಮ ಜೋಶಿ ಅವ್ರ ಕೇಳ್ಕೊಂತಿರ್ತೈತಿ ಮೇಲೆ ಕೈ ಮಾಡಿ ಜೋಶಿ ಕೀರ್ತನ್ ಮಾಡಿದ್ವಿ, ಎಷ್ಟು ಜನರಿಗೆ ಗೊತ್ತಾಗಿತ್ತು ನೋಡಿ. ಇವ್ರಿಗೆ ಅಷ್ಟು ಒಂದು ಬೈಕಾಗಿ ಇಷ್ಟ ಗೊತ್ತಾಗಿದೆ. ಉಳಿದ ಮಂದಿ ಸುಮ್ಮನೆ ಗೊತ್ತಾರೆ ಈಗ. ಯಾಕು? ಅದು ವಿಚಾರ ಸಾಗರ್ ಬರ್ತಾರೆ. विचार साधनात ಒಂದು टॉपिक आहे, ಏನು ज्ञानाचे अधिकारी आणि अज्ञानाचे अधिकारी. आता आम्ही अज्ञानाचे अधिकारी बसतो, आम्हाला ज्ञान पाहिजे. अरे तुमच्या ज्ञानाच्या अधिकाराचं जे मूल्य नसेल तुम्ही बसता, शरीर रूपाने तुम्ही बसता, तुमचं ज्ञान प्रवृत्त होत नाही. अंधार केव्हा पडत? उजेड संपला तर. लाईट बंद केला, बटन दाबलं तर अंधार पडतो. हा झाला कृत्रिम. ಈ ಮಾಡಿದ್ದು ಬಟನ್ ಹೊಡೆದಂತ ಇದು ಕತ್ಲ ಬರ್ತೈತಿ, ಅದು ಕೃತ್ರಿಮ್. ಕೃತ್ರಿಮ್ಗೆ ಅಂಧಾರ ಬಂತು, ಅದು ಬೆಳಕಾಗ್ಬೇಕಂತ ಲೈಟ್ ಇಲ್ಲಿ ಏನಿಲ್ಲಂತ ಎಲ್ಲಿ ತನಕ ಕತ್ಲ ಐತಿ ಅದಕ್ಕೆ ನಾವು ಒಪ್ಪಿಸ್ತೀವಿ. ಅದೇ ತನಕ ರಾತ್ರ ಅಂತ ಹೇಳ್ಬೇಕು. ಹಳೆ ಆಗೈದಿಂದ ಚಲೋ ಆಗ್ತೈತಿ. ಯಾವ್ಯಾವ್ದು ಆವಾಜ್ ಬಂದ್ಬೇಕು ಏನಾಗ್ತೈತಿ, ಬಟ್ 5 ವರೆಯಿಂದ ಬೆಳಕಾಗ್ಬಿಡ್ತಾರೆ. ಒಂದ್ಸಲ ಬೆಳಕಾಗಿರೋಂಥ ಗತಿ ಏನು? ಅದಕ್ಕೆ महाराज उठा रागे वळे आता स्मरण करा भावे जन्मी जेव्हा माझा कुठली व्यथा जन्म. आता जन्माचा जर व्यथा ನಾವು ಬಿಡುಗಡೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇದು ನಂದ ಇಲ್ಲ. ಆಧ್ಯಾತ್ಮ ಹೊರಬೇಕಂತ ಎರಡನೇ ಶಕ್ತಿ ಐತಿ. ನಂದ ಇಲ್ಲ, ಇದು ನಂದ ಅಭಿಮಾನ, ಇದು ನಂದ ಇಲ್ಲ, ಇದು ನಾನು, ನಾವು ಇಲ್ಲ. ನನ್ನ ಕಡೆಯಿಂದ ಆಗಿದ್ದು ಬೇರೆ, ನಾವು ಮಾತಾಡಿದ್ದು ಬೇರೆ, ನಾವು ಮಾಡಿದ್ದು ಬೇರೆ. ನಾವು ಮಾಡಿ ಇದು ಸ್ವಕಡೆಯಿಂದ ಮಾತಾಡ, ಇದು ನನ್ನ ಕಡೆಯಿಂದ ಆಗಿದ್ದು, ಇದು ಪ್ರೀತಿಯಿಂದ. ಏನು ತ್ರಾಸ ಆತು, ಏನು ಬದಲಾದು, ನನ್ನ ಕಡೆಯಿಂದ ಸ್ವಲ್ಪ ಆಗಿದ್ದು ಕ್ಷಮಸ್ವ. ನಾನು ಲೇಟ್ ಬಂದಿದ್ದು ಪ್ರವಚನಕ್ಕ, ನಾನು ಏನು ಟೈಮ್ ಸಿಗಲಿಲ್ಲ, ಬಟನ್ ಇದು ಕರೆಂಟ್ ಬಿಲ್ ಏನಿಲ್ಲ, ಹಿಂಗಾಗಿದ್ದು ನಾನು ಕ್ಷಮಸ್ ಮಾಡ್ಬೇಕಂತ ನಾನು ಕರ್ತವ್ಯ. ಹಂಗಾಗಿದ್ದು ಇವು ಚೌಕಾರ್ ಏನ್ ತಿಳ್ಕೊಬೇಕು? ಗುರುಗಳ ಟೈಮ್ ಮುಗೀತಾ ನಮಸ್ಕಾರ ಮಾಡ್ಬೇಕು, ಹಿಂಗ ಇವ್ರ ಮುಂದಿನ ಏನೈತಿ ಕಾಳ ಅವ್ರದ್ದು ಕೀರ್ತನ ಆಸೆ ಆಗ್ತೈತಿ, ಮತ್ತು ನಿಮ್ದು ಅವ್ರ ಕೀರ್ತನ ಶ್ರವಣ ಮಾಡ್ಬೇಕಂತ ಆಗ್ತೈತಿ. ಇಷ್ಟು ವರ್ಷ 40 ವರ್ಷದಿಂದ ನೀವು ಕೀರ್ತನ ಪ್ರವಚನ ಮಾಡಕತ್ತೀನೋ, ಎಷ್ಟು ನೀವು ಸುಧಾರಣೆ ಆಗಿದ್ದು ಹೇಳಿ. ನಿಜವಾಗಿ ನೋಡಿದಂತ ಕರ್ನಾಟಕದಾಗ ಕೀರ್ತನ ಟೈಮ್ದಾಗ ಮಾತಾಡ್ಬೇಕಂತ ಎಷ್ಟು ಜನ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಕೆಳಗ ಏನಂತ ಒಂದು ಸೂಜಿ ಬಂತು ಅಂತ ಏನಂತ ಅದ್ರ ಬಳಿ ಒಂದಷ್ಟು ಪ್ರವಚನ ಕಾಣಿತ್ತು. ಅವ್ರ ಹೆಸರು ಸಿದ್ದೇಶ್ವರ.
ಅಲ್ಲಿ ನೀವು ಶಾಂತ ಆಗ್ತಿದ್ರು, ಇಲ್ಲಿ ಯಾಕೆ ಆಗುದಿಲ್ಲ? ಅವರ ಕನ್ನಡ ಮಾತಾಡಿದ್ರು, ಅಲ್ಲಿ ಶಾಂತ ಆದ್ರು, ಇಲ್ಲಿ ಯಾಕೆ ಆಗುದಿಲ್ಲ? ಅದು ಕೃಷ್ಣ ಮಾಡೋದ ನಿಮ್ಗೋ ವೈಯಕ್ತಿಕ ಅದ ಆಗ್ಬೇಕಿತ್ತು. ಅದಕ್ಕೆ ಉತ್ತರ ನಿಮ್ ಕಡೆ ಇದೆ. ಇಲ್ಲಿ ಕಡೆ ಇಲ್ಲಿ ಮಠ ಸಕಾರಮ್ಮ, ಅಲ್ಲಿ ಒಂದು ಆವಾಜ್, ಇಲ್ಲಿ ಒಂದು ಆವಾಜ್, 5 ಹೆಣ್ಮಕ್ಳು ಕೂಡ ಕಾಯ್ತು हे तुला काही घडतं रे, हे तू काय मोठं झालं रे, ಇದು चालू ಆಗ್ತದೆ. ಆಶಾ ಅವ್ರದ ಆಶಾ ಬೇರೆ, ಇವ್ರದ ಆಶಾ ಬೇರೆ. ಸಿದ್ದೇಶ್ವರ ಅಪಾರ ಮಾಡಿದ ಸ್ಥಾನಕ್ಕ ಮಹಾರಾಜ್ ನನ್ನ ಕಡೆ ನಿಮ್ಮ ಅಂತವ್ರು ಬಂದಿದ್ದು ಭಕ್ತ ನನಗೆ ವಾರಿ ಕೊಡ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಇವ್ರು ಅಷ್ಟಮಿ ಗುರುಗಳು ಸಿದ್ದೇಶ್ವರ ಮಹಾರಾಜ್. ವಾರಿ ಕೊಡ್ರಿ, ನೀವು ಇಷ್ಟ ಜ್ಞಾನಿಗಳು ಐತಿ. ಅವ್ರ ಒಂದು ಮಾತು ಮಾತಾಡಿದ್ರು ಪ್ರಹ್ಲಾದ್ ಮಹಾರಾಜ್, ನಮ್ಮ ಜ್ಞಾನಿಗಳು ಐತಿ, ವಿದ್ವಾನ್ ಐತಿ, ಎಲ್ಲ ಬರೈತಿ. ಆ ಅಧಿಕಾರ ವಾರಿ ಕೊಡ್ಬೇಕಂತ ಶಿವಕರ್ ಮಹಾರಾಜ್ ಕಡೆ ಪಂಚಪುರದಾಗ ನೀವು ವಾರಿ ಕೊಡು. ಅವರು ಹುಷಾರ. ಅದ ಮತ್ತೊಂದು ಅದ ಪ್ರಶ್ನೆ ಬಂತು, ಪ್ರಹ್ಲಾದ್ ಹೆಂಗ್ ಮಾತಾಡಿ ಅವ್ರೊಂದು ವಿದ್ವಾನ್ ಐತಿ. ಹೇಳಿ ಮಹಾರಾಜ್ ನೀವು ನನಗೆ ವಾರಿ ಕೊಡ್ರಿ. वारी ಕೊಡಾಕ ಅಧಿಕಾರ ನಂದೇ ಇಲ್ಲ, ನನಗೆ ಪ್ರವಚನ ಮಾತಾಡಕ ಅಷ್ಟ ಅಧಿಕಾರ ಐತಿ. ಯಾಕಂದ್ರೆ ನನ್ನ ಕಡೆ ಮೋಕ್ಷ ಇಲ್ಲ. सर्व दुःख निवृत्ती परमानंद प्राप्ती, दॅट नेम इज मोक्ष. सर्व दुःखाची निवृत्ती झाली का? की सर्व दुःखाची निवृत्ती होण्यासाठी तुम्ही शिवकर महाराजांकडे वारकरी व्हा. आणि शिवकर महाराज जे नाही ते तुकोबरायाच्या परंपरेत आहे. तुकोबराय निरोबाई शंकर ಅವ್ರ ವಂಶದಿಂದ ಬಂದಿದ್ದು आहे. म्हणून आज संबंध म्हणून हरिप्रसाद होय डबल मत होय. वारकरी शब्द मांडण्यावर टाळकरी ಇಲ್ಲ, ಕುಲಕರಿ ಇಲ್ಲ, ಮಾಳ್ಕರಿ ಇಲ್ಲ. माळ यार हाकतरी आपण माळकरी परत माळ हाकतो खरेदी झालो. ते माळ घातलं तो वारकरी होती. वारकरीची व्याख्या काय? वारकरीची व्याख्या हे नाही करतात ते अधिकारी मोक्षाचे. कुठले? रामदुर्गचे का? दावणगिरीचे का? कोणते? पंढरीचे वारकरी हे अधिकारी मोक्षाचे आहे. काही कृष्ण महाराजांचे नाही, मोक्षाचे. पण पंढरी काय? पंढरीचे कोणत्या? ते अधिकारी कशी? केवढा मोठा आहे, केवढा वारकऱ्यावर मोठा आहे. म्हणून एकनिष्ठ वारकरी म्हणणारा, एकनिष्ठ फक्त मी सामान्य वारकरी आहे ते फक्त आमच्या आळंदी वारकरी शिक्षण संस्था त्याच्यामध्ये जी आहे त्या वारकरी शिक्षण संस्थेमध्ये विष्णुबुवा जो म्हणून त्या विष्णुबुवा जो मी वारकरी आहे, मी भावभाव आहे, मी गुरु नाही, मी काही नाही. आता त्यांच्या रूपामध्ये कोण आहे माहिती का? मारुती महाराज पुढे हा सामान आता येऊन गेली. 98 वर्ष वय, 98 वर्ष वय आहे. म्हणून त्यांचे आमच्या माझ्यापेक्षा 20-22 वर्ष मोठे आहे. पण त्यांची बसळी बसवली ते काढून ठेवतात दाताची. मी पण काढली. माझ्याकडून शुद्ध अशुद्ध जर श्रोत्यांमध्ये गेलं तर तो दोष मला लागू नये म्हणून मी ती काढून ठेवली. तसं ते काढून ठेवलं. मी जर ते काढली नाही तर मग अशुद्ध शब्द हे ते गुरुकुंड हे नागितरी हे ते गुरुकुंड हे नागितलं हे ಮ್ಯಾಲಿಂದ ಅಂತ ತಳಗಿಂದ 4 ಹೋಗಿದಂತ ಅದು ತಗಬಿಟ್ಟು ಇದು ಏನು ಉಳಿದಿಲ್ಲ ಇದೆಯಲ್ಲ ಅದರಿಂದ ಇದು ಮಾತ್ರ. आता का ते डुप्लिकेट मारून याक बघतो. डुप्लिकेट ओरिजिनल वारकरी सांगतो ಈಗ 10 ತುಳಸಿ ಮಾಲ ಹಾಕ್ಬಿಡ್ತಾರೆ. ಅದು ವಾರಕರಿ. ಹಾಗಾಗಿ ನಾವು ಹೇಳಬೇಕು ಅವ್ರಿಗೆ ते अधिकारी मोक्षाचे. हंगिಲ್ಲ पंढरीचे. पंढरीचा शब्द बदलला तो पंढरपुरीला. पंढरपूर पुण्यभूमी. पंढरी भीमा दक्षिण वाहिनी तीर्थ चंद्रभागा ಹಂಗ ನೋಡಿದ ರಕ್ಷಣೆ ವಸ್ತುರೂಪನ ಪರಮಾತ್ಮ. ಆ ವಸ್ತುರೂಪ ಪರಮಾತ್ಮ ಅದಕ್ಕೆ ಹೆಸರು ದೇವ ಎಲ್ಲೈತಿ. जे ज्ञानास्तव दिसे ते ज्ञानानं तो वस्तुरूप परमात्मा आहे. आता स्पर्श झाला आपल्याला ज्ञानाची गरज नाही.
ಈಗ ನನಗೆ ಸ್ಪರ್ಶ ಆತು ಜ್ಞಾನ आवश्यकತೆ ಇಲ್ಲ ಸ್ಪರ್ಶ ಯಾರಾತು गुरु स्पर्श आतू गुरु स्पर्शದಲ್ಲಿ ದೇವರ ದರ್ಶನ माझ्या विठोबाचा कैसा प्रेम भाव आपणची देव पण ಮುಂದೆ ನೋಡೋರಿಗೆ ಏನು ಹೇಳಿದ ಪಡೆಯೇ ಭಾವ